ತಂದೆ ತಾಯಿಗಳು ನಂಬಿಕೆಯಿಂದ ಇಲ್ಲ ಅಂತಂದ್ರೆ ಮಕ್ಕಳು ಹೇಗೆ ನಂಬಿಕೆಯಿಂದ ಇರ್ತಾರೆ? ತಂದೆ ತಾಯಿಗಳು ಪ್ರಾರ್ಥನೆಯಿಂದ ಇಲ್ಲ ಅಂದ್ರೆ ಮಕ್ಕಳು ಹೇಗೆ ಪ್ರಾರ್ಥನೆಯಿಂದ ಇರ್ತಾರೆ? ತಂದೆ ತಾಯಿಗಳು ದೇವರ ಆಲಯದಲ್ಲಿ ಸಮಯ ಕಳೀತಾ ಇಲ್ಲ ಅಂದ್ರೆ ಮಕ್ಕಳು ಹೇಗೆ ದೇವರ ಆಲಯದಲ್ಲಿ ಸಮಯ ಕಳೀತಾ ಇರ್ತಾರೆ? ಇದು ಸತ್ಯ ತಾನೆ. ನಾವು ಹೇಗಾದ್ರೂ ಬದುಕ್ತೀವಿ, ನಮ್ಮ ಮಕ್ಕಳು ಇರ್ಲಿ ಬಿಡಿ ದೇವರಲ್ಲ ಅಂತ ಅಂದ್ರೆ ಸಾಧ್ಯ ಇಲ್ಲ. ನಿಮ್ಮಿಂದ ನಿಮ್ ಮಕ್ಕಳು ಬರ್ತಾರೆ. ಆಸ್ ಪೇರೆಂಟ್ಸ್ ಲೈಕ್ ವೈ ಚಿಲ್ಡ್ರನ್ ಅಂತಾರೆ. ತಂದೆ ತಾಯಿಗಳಿದ್ದಂಗೆನೆ ಮಕ್ಕಳಿರ್ತಾರೆ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ತಂದೆ ತಾಯಿಗಳೇ ನೀವು ನಿಮ್ಮ ಮಕ್ಕಳಿಗೆ ಈ ಮಾತುಗಳನ್ನು ಹೇಳಿಕೊಡ್ರಿ. ಯಾರ ಬಾಧ್ಯತೆ? ತಂದೆ ತಾಯಿಗಳು. ಇದು ಬಿಟ್ಟು ಬೇರೆ ಎಲ್ಲ ಲೋಕದಲ್ಲಿರುವಂತ ವಿಚಾರಗಳು ತಂದು ತುಂಬುತ್ತಾ ಇರ್ತವೆ. ಅದು ಆಶೀರ್ವಾದ ಅಂತ ಅಂದ್ಕೊಳ್ತೀರಾ? ನೀವು ಲೋಕದ ಜ್ಞಾನ ತುಂಬಿದ್ರೆ ಅದು ಆಶೀರ್ವಾದವಲ್ಲ. ದೇವರ ಜ್ಞಾನ ತುಂಬಬೇಕು. ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ಬೇಕು. ಚಿಕ್ಕ ವಯಸ್ಸಲ್ಲಿ ನೀವು ದೇವರ ಮಾತುಗಳು ಹೇಳುವಾಗ ವಯಸ್ಸಾದ್ಮೇಲೆ ಓರೆಯಾಗಿ ಹೋಗುವುದಿಲ್ಲ, ತಪ್ಪು ದಾರಿ ಹೋಗುವುದಿಲ್ಲ ಅಂತ ಬೈಬಲ್ ಹೇಳುತ್ತದೆ. ಇವತ್ತು ನೀವು ಹೇಳ್ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮ್ಮ ಮಕ್ಕಳು ಕೆಟ್ಟ ದಾರಿ ಹಿಡಿದ್ರೆ ಅದಕ್ಕೆ ಕಾರಣ ನೀವೇ. ಯು ಡಿಸೈಡ್ ದ ಫ್ಯೂಚರ್ ಆಫ್ ಯುವರ್ ಚಿಲ್ಡ್ರನ್. ಹೇಗೆ ನೀವು ಮಕ್ಕಳ ಭವಿಷ್ಯತ್ತು ತೀರ್ಮಾನ ಮಾಡ್ತೀರಿ? ದೇವರನ್ನ ಇಟ್ಟುಕೊಂಡು ತೀರ್ಮಾನ ಮಾಡಿದ್ರೆ ಯುವರ್ ಲೈಫ್ಸ್ ಆಫ್ ಚಿಲ್ಡ್ರನ್ ವಿಲ್ ಬಿ ಬ್ಲೆಸ್ಡ್. ನಿಮ್ಮ ಮಕ್ಕಳ ಭವಿಷ್ಯತ್ತು ಆಶೀರ್ವಾದವಾಗುತ್ತದೆ. ಇಲ್ಲ, ನಿಮ್ಮ ಮಕ್ಕಳ ಭವಿಷ್ಯತ್ತು ನಶಿಸುತ್ತದೆ. ಅದು ನಮ್ಮ ಕೈಯಲ್ಲಿ, ನಿಮ್ ಕೈಯಲ್ಲಿ ಇರ್ತದೆ. ನಮ್ಮ ದೇವರು ಮಾತಾಡ್ತಾರೆ, ಎಚ್ಚರಿಸ್ತಾರೆ. ಆದ್ರೆ ಎಚ್ಚರಿಕೆ ತೆಗೆದುಕೊಂಡ್ರೆ ನಮ್ಮ ಜೀವಿತ, ಕುಟುಂಬ, ಭವಿಷ್ಯತ್ತು ಆಶೀರ್ವಾದ. ಇಲ್ಲ, ನಮಗೆ ಯಾಕೆ ಅಂತಂದ್ರೆ 100 ಜನ ಬೀದಿಯಲ್ಲಿ ಬಿದ್ದು ಹಾಳಾಗುವಂತ ಜನಗಳು ಇರಬಹುದು. ಅವ್ರ ಲೆಕ್ಕದಲ್ಲಿ ನಾವು ಜಮೆ ಆಗ್ತೀವಿ. ದೋ ದೇರ್ ಮೇ ಬಿ ಸಮ್ ಡಿಫಿಕಲ್ಟೀಸ್. ನಮ್ಮ ಮಕ್ಕಳು ನಡೆಸುವಂತದ್ರಲ್ಲಿ ಕೆಲವು ಕಷ್ಟಗಳು ಬರ್ಬೋದು. ನಮಗೆ ಹೇಳಿಕೊಡಕ್ ಆಗ್ಲಾರ್ದೆ, ಜವಾಬ್ದಾರಿ ತೆಗೆದುಕೊಳ್ಳಕ್ ಆಗ್ಲಾರ್ದೆ, ಆದ್ರೆ ದೇವರು ನಡೆಸ್ತಾನೆ. ಆತನ ಕರೆದ್ರೆ ನಡೆಸ್ತಾನೆ, ನಡೆಸಿದ್ರೆ ಸಕ್ಸಸ್ ಕೊಡ್ತಾನೆ.